ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶಾಂಕರ ಭಾಷ್ಯ ಸಹಿತ ಭಗವದ್ಗೀತೆಯಲ್ಲಿ ಕರ್ಮ ಸನ್ಯಾಸ ಯೋಗವೆಂಬ ಪಂಚಮೋಧ್ಯಾಯಕ್ಕೆ ಸ್ವಾಗತ. ಶ್ಲೋಕ 17-29. ಅಥ ಪಂಚಮೋಧ್ಯಾಯಃ ಕರ್ಮ ಸನ್ಯಾಸ ಯೋಗಃ. ಜ್ಞಾನಿಗಳ ವ್ಯವಹಾರ. ಯಾವ ಪರವಸ್ತು ಜ್ಞಾನದಿಂದ ತಿಳಿಸಲ್ಪಡುವುದೋ ತದ್ಬುದ್ಧಯಸ್ತದಾತ್ಮಾನಸ್ತನ್ನಿಷ್ಠಾಸ್ತತ್ಪರಾಯಣಾಃ ಗಚ್ಚಂತ್ಯ ಪುನರಾವೃತ್ತಿಂ ಜ್ಞಾನ ನಿರ್ಧೂತಕಲ್ಮಷಾಃ. ತದ್ಬುದ್ಧಿಗಳಾಗಿ, ತದಾತ್ಮರಾಗಿ, ತನ್ನಿಷ್ಠರಾಗಿ, ತತ್ಪರಾಯಣರಾಗಿ ಜ್ಞಾನದಿಂದ ಕಲ್ಮಶವನ್ನೆಲ್ಲ ತೊಳೆದುಕೊಂಡು ಮತ್ತೆ ಹಿಂದಿರುಗದಿರುವಿಕೆಯನ್ನು ಪಡೆಯುತ್ತಾರೆ. ಅಂದರೆ ಇಲ್ಲಿ ತದ್ಬುದ್ಧಿಗಳಾಗಿ ಎಂದರೆ ಆ ಬ್ರಹ್ಮದಲ್ಲಿಯೇ ಇಟ್ಟ ಬುದ್ಧಿಯುಳ್ಳವರು ಯಾರೋ ಅವರು ತದ್ಬುದ್ಧಿಗಳು. ತದಾತ್ಮರಾಗಿ ಅಂದರೆ ಆ ಪರಬ್ರಹ್ಮವೇ ತಮ್ಮ ಆತ್ಮನೆಂದು ಯಾರಿಗೆ ಆಗಿರುವುದೋ ಅವರು ತದಾತ್ಮರು. ತನ್ನಿಷ್ಠರಾಗಿ, ಇಲ್ಲಿ ನಿಷ್ಠೆ ಎಂದರೆ ಅಭಿಮಾನವು. ಇದರ ತಾತ್ಪರ್ಯ ಕರ್ಮಗಳನ್ನೆಲ್ಲ ಸನ್ಯಾಸ ಮಾಡಿ ಬ್ರಹ್ಮದಲ್ಲಿಯೇ ನೆಲೆ ನಿಂತಿರುವುದು ಯಾರಿಗೆ ಇದೆಯೋ ಅವರು ತನ್ನಿಷ್ಠರು. ತತ್ಪರಾಯಣರಾಗಿ ಅಂದರೆ ಅದೇ ಹೆಚ್ಚಿನ ಅಯನವು ಎಂದರೆ ಎಲ್ಲಕ್ಕೂ ಹೆಚ್ಚಿನ ಗತಿಯು ಯಾರಿಗೆ ಆಗಿರುವುದೋ, ಆ ಬ್ರಹ್ಮವನ್ನು ಹೊಂದುವುದೇ ಎಲ್ಲಕ್ಕಿಂತ ಹೆಚ್ಚಿನ ಗತಿಯು ಯಾರಿಗೆ ಆಗಿರುವುದೋ ಅವರು ತತ್ಪರಾಯಣರು. ಆತ್ಮನೊಬ್ಬನಲ್ಲಿಯೇ ರತಿಯುಳ್ಳವರಾಗಿ ಎಂದರ್ಥ. ಜ್ಞಾನ ನಿರ್ಧೂತ ಕಲ್ಮಷರು ಎಂದರೆ ಯಾರಿಗೆ ಆತ್ಮನ ವಿಷಯವಾದ ಅಜ್ಞಾನವು ಮೇಲೆ ಹೇಳಿದ ಜ್ಞಾನದಿಂದ ನಾಶವಾಗಿರುವುದೋ, ಆತ್ಮಜ್ಞಾನದಿಂದ ನಾಶವಾಗಿರುವುದೋ ಅವರು ಈ ಪ್ರಕಾರದವರಾಗಿ ಜ್ಞಾನದಿಂದ ಕಲ್ಮಷವನ್ನೆಲ್ಲ ತೊಳೆದುಕೊಂಡು, ಎಂದರೆ ಮೇಲೆ ಹೇಳಿದಂತಹ ಜ್ಞಾನದಿಂದ ಪಾಪವೇ ಮುಂತಾದ ಸಂಸಾರಕ್ಕೆ ಕಾರಣವಾಗಿರುವ ದೋಷವನ್ನು ತೊಲಗಿಸಿಕೊಂಡು ಜ್ಞಾನ ನಿರ್ಧೂತ ಕಲ್ಮಷರಾದ ಯತಿಗಳು ಮತ್ತೆ ಹಿಂತಿರುಗದಿರುವಿಕೆಯನ್ನು ಎಂದರೆ ದೇಹಕ್ಕೆ ಸಂಬಂಧವಿಲ್ಲದ ಮೋಕ್ಷವನ್ನು ಹೊಂದುವರು ಎಂದು ಅರ್ಥ. ಯಾರಿಗೆ ಜ್ಞಾನದಿಂದ ಆತ್ಮ ವಿಷಯದ ಅಜ್ಞಾನವು ಹೋಗಿರುವುದೋ ಅಂಥ ಪಂಡಿತರು ತತ್ವವನ್ನು ಹೇಗೆ ಕಾಣುವರು ಎಂದರೆ ಭಗವಂತನು ಹೇಳುತ್ತಾನೆ, ವಿದ್ಯಾ ವಿನಯ ಸಂಪನ್ನೇ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿ ಚೈವಶ್ವಪಾಕೆ ಚ ಪಂಡಿತಾಃ ಸಮದರ್ಶಿನಃ. ವಿದ್ಯಾ ವಿನಯಗಳಿಂದ ಕೂಡಿದ ಬ್ರಾಹ್ಮಣನಲ್ಲಿ, ಗೋವಿನಲ್ಲಿ, ಆನೆಯಲ್ಲಿ, ನಾಯಿಯಲ್ಲಿ ಮತ್ತು ಚಂಡಾಲನಲ್ಲಿ ಪಂಡಿತರು ಸಮದರ್ಶಿಗಳಾಗಿರುವರು. ಇಲ್ಲಿ ವಿದ್ಯಾ ವಿನಯ ಸಂಪನ್ನೆ ಎಂಬಲ್ಲಿ ವಿದ್ಯೆಯು ವಿನಯಗಳು, ವಿದ್ಯಾ ವಿನಯಗಳು. ವಿನಯವೆಂದರೆ ಉಪಶಾಂತಿಯು. ಆ ವಿದ್ಯಾ ವಿನಯಗಳಿಂದ ಕೂಡಿದವನು ವಿದ್ಯಾ ವಿನಯ ಸಂಪನ್ನನು. ವಿದ್ಯಾವಂತನು ಸರಿಯಾದ ನಡತೆಯುಳ್ಳವನು ಆಗಿರುವ ಬ್ರಾಹ್ಮಣನಿರುತ್ತಾನಲ್ಲ, ಆ ಬ್ರಾಹ್ಮಣನಲ್ಲಿ ಜೊತೆಗೆ ಗೋವಿನಲ್ಲಿ, ಆನೆಯಲ್ಲಿ, ನಾಯಿಯಲ್ಲಿ ಮತ್ತು ಚಂಡಾಲನಲ್ಲಿ ಪಂಡಿತರಾದವರು ಸಮದರ್ಶಿಗಳಾಗಿರುವರು. ಅಂದರೆ ವಿದ್ಯಾ ವಿನಯಗಳೆಂದೊಡಗೂಡಿರುವ ಉತ್ತಮವಾದ ಸಂಸ್ಕಾರವುಳ್ಳ ಸಾತ್ವಿಕನಾದ ಬ್ರಾಹ್ಮಣನಲ್ಲಿಯೋ, ಸಂಸ್ಕಾರವಿಲ್ಲದ ನಡುತರದ ರಾಜಸವಾದ ಗೋವಿನಲ್ಲಿಯೋ, ಅತ್ಯಂತವಾಗಿ ಬರಿಯ ತಾಮಸವೇ ಆಗಿರುವ ಆನೆಯೇ ಮುಂತಾದ ಪ್ರಾಣಿಗಳಲ್ಲಿಯೋ ಪಂಡಿತರಾದವರು ಸಮದರ್ಶಿಗಳಾಗಿರುವರು. ಸತ್ವವೇ ಮುಂತಾದ ಗುಣಗಳಾಗಲಿ, ಅವುಗಳಿಂದ ಉಂಟಾಗುವ ಸಂಸ್ಕಾರಗಳಾಗಲಿ, ಅಥವಾ ರಾಜಸ ಸಂಸ್ಕಾರಗಳಾಗಲಿ, ತಾಮಸ ಸಂಸ್ಕಾರಗಳಾಗಲಿ ಒಂದಿಷ್ಟೂ ಸೋಕದೆ ಇರುವ ಸಮವನ್ನು ಎಂದರೆ ಒಂದೇ ಆಗಿ ಯಾವ ವಿಕಾರವೂ ಇಲ್ಲದೇ ಇರುವ ಬ್ರಹ್ಮವನ್ನು ಕಾಣುವ ಸ್ವಭಾವವು ಯಾರದೋ ಆ ಪಂಡಿತರು ಸಮದರ್ಶಿಗಳಾಗಿರುವರು. ಇಲ್ಲಿ ಆಕ್ಷೇಪವೆಂದರೆ ಅವರು ದೋಷವಂತರಾದ್ದರಿಂದ, ಅಂದರೆ ಯಾರಲ್ಲಿ ಸತ್ವಗುಣವಿಲ್ಲದೆ ರಾಜಸ ತಾಮಸ ಗುಣಗಳಿರುವವೋ ಅಂತಹವರು ದೋಷವಂತರಾದ್ದರಿಂದ ಅವರ ಅನ್ನವನ್ನು ಊಟ ಮಾಡಬಾರದಲ್ಲ. ಏಕೆಂದರೆ ಸಮಾನರಾದವರನ್ನು ವಿಷಮವಾಗಿಯೂ ವಿಷಮರಾದವರನ್ನು ಸಮವಾಗಿಯೂ ಪೂಜಿಸುವುದರಿಂದ ಅಭೋಜ್ಯ ಅನ್ನವಾಗುವುದು ಎಂದು ಸ್ಮೃತಿಯಲ್ಲಿದೆ. ಆದರೆ ಅವರು ದೋಷವಂತರಲ್ಲ. ಇದಕ್ಕೆ ಹೇಳಿರುವ ಸಮಾಧಾನ,
ಅವರಲ್ಲಿ ಗುಣಗಳಲ್ಲಿ ವ್ಯತ್ಯಾಸವಿದ್ದರೂ ಕೂಡ ರಾಜಸ ತಾಮಸ ಗುಣಗಳಾದವರೂ ಕೂಡ ದೋಷವಂತರಲ್ಲ. ಹೀಗೆಂದರೆ ಇಹೈವ ತೈರ್ಜಿತ ಸರ್ಗ ಯೇಷಾಂ ಸಾಮ್ಯೇ ಸ್ಥಿತಂ ಮನಃ ನಿರ್ದೋಷಂ ಹಿ ಸಮಂ ಬ್ರಹ್ಮ ತಸ್ಮಾತ್ ಬ್ರಹ್ಮಣಿ ತೇ ಸ್ಥಿತಾಃ. ಯಾರ ಮನಸ್ಸು ಸಾಮ್ಯದಲ್ಲಿ ನಿಂತಿರುವುದೋ ಅವರಿಂದ ಇಲ್ಲಿಯೇ ಸ್ವರ್ಗವು ಜಿತವಾಗಿರುತ್ತದೆ. ಬ್ರಹ್ಮವು ನಿರ್ದೋಷವಾಗಿಯೂ ಸಮವಾಗಿಯೂ ಇರುವುದಲ್ಲವೇ? ಆದ್ದರಿಂದ ಅವರು ಬ್ರಹ್ಮದಲ್ಲಿಯೇ ಇರುತ್ತಿರುವರು. ಯಾರ ಮನಸ್ಸು ಅಂದರೆ ಅಂತಃಕರಣವು ಸಾಮ್ಯದಲ್ಲಿ ಎಂದರೆ ಸಕಲ ಪ್ರಾಣಿಗಳಲ್ಲಿಯೂ ಇರುವ ಬ್ರಹ್ಮದಲ್ಲಿ ಅಂದರೆ ಸಮತ್ವದಲ್ಲಿ ನಿಂತಿರುವುದೋ, ಅಲುಗಾಡದೆ ಇರುವುದೋ ಆ ಸಮದರ್ಶಿಗಳಾದ ಪಂಡಿತರಿಂದ ಇಲ್ಲಿಯೇ ಬದುಕಿರುವಾಗಲೇ ಸರ್ಗವು ಜನ್ಮವು ಜಿತವಾಗಿರುತ್ತದೆ, ವಶಪಡಿಸಿಕೊಳ್ಳಲ್ಪಟ್ಟಿರುತ್ತದೆ. ಅಂದರೆ ಏಕೆಂದರೆ ದೋಷವುಳ್ಳ ಚಂಡಾಲನೇ ಮುಂತಾದವರಲ್ಲಿ ಇರುವ ಬ್ರಹ್ಮವು ಅವರ ದೋಷಗಳಿಂದ ಅಂದರೆ ಆ ದೇಹದಲ್ಲಿ ಇರುವಂತಹ ವ್ಯಕ್ತಿಯ ಯಾರು ಆ ದೇಹಿಯಾಗಿರುವನು ಅವರ ದೋಷಗಳಿಂದ ತಾನೂ ದೋಷವುಳ್ಳದ್ದಾಗಿರುವುದೆಂದು ಮೂಢರು ಎಣಿಸುತ್ತಾರಾದರೂ ಅದರಲ್ಲಿ ಅವರ ದೋಷಗಳ ಸೋಂಕು ಇರುವುದಿಲ್ಲ. ಆದ್ದರಿಂದ ಅದು ನಿರ್ದೋಷವು, ಯಾವ ದೋಷವೂ ಇಲ್ಲದ್ದು. ಅದು ತನ್ನಲ್ಲಿರುವ ಯಾವುದಾದರೂ ಗುಣಗಳಿಂದ ಭಿನ್ನವಾಗಿರುವುದೂ ಇಲ್ಲ. ಏಕೆಂದರೆ ಚೈತನ್ಯದಲ್ಲಿ ಯಾವ ಗುಣವೂ ಇರುವುದಿಲ್ಲ. ಇಚ್ಛೆಯೇ ಮುಂತಾದದ್ದು ಕ್ಷೇತ್ರದ ಧರ್ಮಗಳೆಂದು ಭಗವಂತನು ಮುಂದೆ ಹೇಳಿಯೂ ಇರುತ್ತಾನೆ. ಅನಾದಿಯಾಗಿರುವುದರಿಂದಲೂ ನಿರ್ಗುಣನಾಗಿರುವುದರಿಂದಲೂ ಪರಮಾತ್ಮನು ಶರೀರದಲ್ಲಿದ್ದರೂ ದೋಷದ ಸೋಂಕಿಲ್ಲದವನಾಗಿರುವನು. ಅಂದರೆ ಆ ಪರಮಾತ್ಮನಿಗೆ ದೋಷದ ಸೋಂಕಿಲ್ಲ ಎಂದು ಹೇಳಿರುತ್ತಾನೆ. ಆತ್ಮನಲ್ಲಿ ಭೇದವನ್ನು ಏರ್ಪಡಿಸುವ ಅಂತ್ಯ ವಿಶೇಷಗಳು ಇರುವುದಿಲ್ಲ. ಏಕೆಂದರೆ ಒಂದೊಂದು ಶರೀರದಲ್ಲಿಯೂ ಆ ವಿಶೇಷಗಳು ಇರುತ್ತವೆ ಎಂಬುದಕ್ಕೆ ಯಾವ ಪ್ರಮಾಣವೂ ಹೊಂದುವುದಿಲ್ಲ. ಆದ್ದರಿಂದ ಬ್ರಹ್ಮವು ಸಮವಾಗಿರುತ್ತದೆ ಎಂದರೆ ಒಂದೇ ಆಗಿರುತ್ತದೆ. ಆದ್ದರಿಂದ ಅವರು ಬ್ರಹ್ಮದಲ್ಲಿಯೇ ಇರುತ್ತಿರುವರು. ಆದ್ದರಿಂದ ದೋಷದ ಕಂಪು ಕೂಡ ಅವರನ್ನು ಸೋಂಕದು. ಏಕೆಂದರೆ ಅವರಿಗೆ ದೇಹವೇ ಮುಂತಾದವುಗಳ ಗುಂಪೇ ತಾವೆಂಬ ತಿಳುವಳಿಕೆ ಇರುವುದಿಲ್ಲ. ಸಮಾಸಭ್ಯಾಂ ಎಂದರೆ ಸಮಾಸಮರನ್ನು ವಿಷಮ ಸಮಭಾವದಿಂದ ಪೂಜಿಸುವುದರಿಂದ ಅಭೋಜ್ಯಾನ್ನರಾಗುವರು ಎಂಬ ಯಾವ ಸೂತ್ರವಾದರೋ ದೇಹವೇ ಮುಂತಾದವುಗಳ ಗುಂಪೇ ತಾವೆಂದು ತಿಳಿಯುವ ಅಭಿಮಾನವುಳ್ಳವರ ವಿಷಯದಲ್ಲಿ ಹೇಳಿದ್ದಾಗಿದೆ. ಏಕೆಂದರೆ ಅದರಲ್ಲಿ ಪೂಜಿಸುವುದರಿಂದ ಎಂಬ ಪೂಜಾ ವಿಷಯದ ವಿಶೇಷಣವಿರುತ್ತದೆ. ಗೌರವಿಸುವುದು, ದಾನ ಮಾಡುವುದು ಮುಂತಾದ ಸಂದರ್ಭದಲ್ಲಿ ಬ್ರಹ್ಮವನ್ನು ಬಲ್ಲವನು, 6 ಅಂಗಗಳನ್ನೂ ಬಲ್ಲವನು, 4 ವೇದಗಳನ್ನೂ ಬಲ್ಲವನು ಎಂದು ಬೇರೆ ಬೇರೆಯ ಗುಣದ ಸಂಬಂಧವು ಕಾರಣವೆಂದು ಕಂಡು ಬಂದಿದೆಯಲ್ಲವೇ? ಆದರೆ ಬ್ರಹ್ಮದಲ್ಲಿ ಯಾವ ಗುಣವಾಗಲಿ ದೋಷವಾಗಲಿ ಸೇರಿರುವುದಿಲ್ಲ. ಅಂದರೆ ದಾನಗಳನ್ನು ಕೊಡುವ ಸಂದರ್ಭದಲ್ಲಿ, ಪೂಜೆ ಮಾಡುವ ಸಂದರ್ಭದಲ್ಲಿ ವ್ಯಕ್ತಿಯನ್ನು ದೇಹದಿಂದಲೇ ಗುರುತಿಸಬೇಕಾಗುತ್ತದೆ. ಆದರೆ ಆ ವ್ಯಕ್ತಿಯನ್ನು ನೋಡುವಾಗ ಎಲ್ಲರಲ್ಲೂ ಬ್ರಹ್ಮವೇ ಇರುವುದರಿಂದ ಯಾವುದೇ ರೀತಿಯಾದಂತಹ ಗುಣದೋಷಗಳನ್ನು ಎಣಿಸುವಂತಿಲ್ಲ. ಆದ್ದರಿಂದ ಅವರು ಬ್ರಹ್ಮದಲ್ಲಿ ಯಾವ ಗುಣವಾಗಲಿ ದೋಷವಾಗಲಿ ಸೇರಿರುವುದಿಲ್ಲ. ಆದ್ದರಿಂದ ಅವರು ಬ್ರಹ್ಮದಲ್ಲಿಯೇ ಇರುವರು ಎಂಬುದು ಯುಕ್ತವಾಗಿರುತ್ತದೆ. ಇದು ಅಲ್ಲದೆ ಸಮಾಸಮಾಭ್ಯಾಂ ಅಂದರೆ ಎಂದು ಮುಂತಾಗಿ ಹೇಳಿರುವುದು ಕರ್ಮದ ವಿಷಯವಾಗಿ ಈಗ ಪ್ರಸ್ತಾಪಿಸಿರುವ ಸರ್ವಕರ್ಮಾಣಿ ಮನಸ ಎಂಬಲ್ಲಿಂದ ಹಿಡಿದು ಅಧ್ಯಾಯದ ಕೊನೆಯವರೆಗೂ ಹೇಳುತ್ತಿರುವ ಈ ಉಪದೇಶವಾದರೂ ಸರ್ವಕರ್ಮ ಸನ್ಯಾಸದ ವಿಷಯವಾಗಿರುತ್ತದೆ. ಆದ್ದರಿಂದಲೂ ಹೀಗೆಂದು ತಿಳಿಯಬೇಕು. ಇನ್ನು ಸಮವಾಗಿರುವ ಬ್ರಹ್ಮವು ಎಂದರೆ ಆತ್ಮನು ನಿರ್ದೋಷವಾಗಿರುವುದಷ್ಟೇ. ಆದ್ದರಿಂದ ನ ಪ್ರಹೃಷ್ಯೇತ್ ಪ್ರಿಯಂ ಪ್ರಾಪ್ಯ ನೋದ್ವಿಜೇತ್ ಪ್ರಾಪ್ಯ ಚ ಪ್ರಿಯಂ ಸ್ಥಿರ ಬುದ್ಧಿರ ಸಮ್ಮೂಢ ಬ್ರಹ್ಮವಿದ್ ಬ್ರಹ್ಮಣಿ ಸ್ಥಿತಃ.
ಬಾಹ್ಯಸ್ಪರ್ಶೇಷ್ವಸಕ್ತಾತ್ಮ ವಿಂದತ್ಯಾತ್ಮನಿ ಯತ್ಸುಖಂ ಸ ಬ್ರಹ್ಮಯೋಗಯುಕ್ತಾತ್ಮ ಸುಖಮಕ್ಷಯಮಶ್ನುತೆ. ಪ್ರಿಯವಾದದ್ದನ್ನು ಪಡೆದರೆ ಹಿಗ್ಗಬಾರದು, ಅಪ್ರಿಯವಾದದ್ದನ್ನು ಪಡೆದರೆ ತಗ್ಗಬಾರದು. ಸ್ಥಿರ ಬುದ್ಧಿಯಾಗಿ ಅಸಮ್ಮೂಢನಾಗಿ ಬ್ರಹ್ಮವನ್ನು ತಿಳಿದು ಬ್ರಹ್ಮದಲ್ಲಿಯೇ ಇರುವಾತನು ಬಾಹ್ಯ ಸ್ಪರ್ಶಗಳಲ್ಲಿ ಅಸಕ್ತಾತ್ಮನಾಗಿ ಸುಖವೆಂಬುದು ಯಾವುದೋ ಅದನ್ನು ಆತ್ಮದಲ್ಲಿಯೇ ಪಡೆದುಕೊಳ್ಳುತ್ತಾನೆ. ಬ್ರಹ್ಮಯೋಗದಿಂದ ಕೂಡಿದ ಆತ್ಮವುಳ್ಳ ಆತನು ಅಕ್ಷಯವಾದ ಸುಖವನ್ನು ಹೊಂದುತ್ತಾನೆ. ಇಲ್ಲಿ ಪ್ರಿಯವಾದದ್ದನ್ನು ಪಡೆದರೆ ಎಂದರೆ ತನಗೆ ಬೇಕಾದದ್ದು ಸಿಕ್ಕಿದರೆ ಆತ ಹಿಗ್ಗಲಾರನು, ಸಮತ್ವ ಬುದ್ಧಿಯಲ್ಲಿರುವವನು. ಪ್ರಿಯವಾದದ್ದನ್ನು ಪಡೆದೆನೆಂದು ಹಿಗ್ಗಲಾರನು. ಅಪ್ರಿಯವಾದದ್ದನ್ನು ಪಡೆದರೆ, ಬೇಡವಾದದ್ದು ಒದಗಿದರೆ ತಗ್ಗಲಾರನು. ದೇಹವೇ ಆತ್ಮನೆಂದು ತಿಳಿದವರಿಗೆ ಪ್ರಿಯ ಅಪ್ರಿಯಗಳು ಬಂದರೆ ಹಿಗ್ಗು ತಗ್ಗುಗಳನ್ನು ಉಂಟು ಮಾಡುವವೇ ಹೊರತು ಆತ್ಮನೊಬ್ಬನೇ ಸತ್ಯವೆಂದು ಕಂಡುಕೊಂಡಾತನಿಗೆ ಈ ರೀತಿಯಾಗಿ ಹಿಗ್ಗು ತಗ್ಗುಗಳು ಉಂಟು ಮಾಡಲಾರವು. ಏಕೆಂದರೆ ಅವನಿಗೆ ಪ್ರಿಯ ಅಪ್ರಿಯಗಳು ಬಂದೊದಗುವ ಸಂಭವವೇ ಇರುವುದಿಲ್ಲ ಮತ್ತು ಸಕಲ ಪ್ರಾಣಿಗಳಲ್ಲಿಯೂ ಸಮನಾಗಿಯೂ ದೋಷವಿಲ್ಲದವನಾಗಿಯೂ ಇರುವ ಒಬ್ಬನೇ ಆತ್ಮನಿರುವನೆಂದು ಸ್ಥಿರವಾದ ಯಾವ ಸಂಶಯವೂ ಇಲ್ಲದ ಬುದ್ಧಿಯುಳ್ಳವನು ಸ್ಥಿರ ಬುದ್ಧಿಯು. ಅಂಥ ಸ್ಥಿರ ಬುದ್ಧಿಯಾಗಿ ಅಸಮ್ಮೂಢನಾಗಿ ಯಾವ ಮೋಹವೂ ಇಲ್ಲದವನೂ ಆಗಿರುತ್ತಾನೆ. ಮೇಲೆ ಹೇಳಿದಂಥ ಬ್ರಹ್ಮವನ್ನು ಅರಿತು ಬ್ರಹ್ಮದಲ್ಲಿ ನಿಂತಿರುವವನು ಎಂದರೆ ಯಾವ ಕರ್ಮವನ್ನೂ ಮಾಡದ ಸರ್ವ ಕರ್ಮ ಸನ್ಯಾಸಿಯು ಹೀಗಿರುವನು ಎಂದರ್ಥ. ಮತ್ತು ಹೀಗೆ ಬ್ರಹ್ಮದಲ್ಲಿಯೇ ಇರುವಾತನು ಬಾಹ್ಯ ಸ್ಪರ್ಶಗಳಲ್ಲಿ ಅಂದರೆ ಹೊರಗಿರುವ ಸ್ಪರ್ಶಗಳು ಬಾಹ್ಯ ಸ್ಪರ್ಶಗಳೆನಿಸುವವು. ಇಂದ್ರಿಯಗಳಿಂದ ಮುಟ್ಟಿ ಅರಿಯಬೇಕಾಗಿರುವುದರಿಂದ ಶಬ್ದಾದಿಗಳಾದ ವಿಷಯಗಳು ಸ್ಪರ್ಶಗಳೆನಿಸಿರುವವು. ಆ ಬಾಹ್ಯ ಸ್ಪರ್ಶಗಳಲ್ಲಿ ಆಸಕ್ತಿ ಇಲ್ಲದ ಆತ್ಮವು ಅಂದರೆ ಅಂತಃಕರಣವು ಇವನಿಗೆ ಇರುವುದರಿಂದ ಇವನು ಅಸಕ್ತಾತ್ಮನು. ಅಸಕ್ತಾತ್ಮನಾಗಿ ವಿಷಯಗಳಲ್ಲಿ ಪ್ರೇಮವಿಲ್ಲದವನಾಗಿ ವಿಂದತಿ ಅಂದರೆ ಪಡೆಯುತ್ತಾನೆ. ಸುಖವೆಂಬುದು ಯಾವುದೋ ಅದನ್ನು ಆತ್ಮನಲ್ಲಿಯೇ ಪಡೆದುಕೊಳ್ಳುತ್ತಾನೆ ಎಂದರ್ಥ. ಆ ಬ್ರಹ್ಮಯೋಗ ಯುಕ್ತಾತ್ಮನು ಅಂದರೆ ಬ್ರಹ್ಮದಲ್ಲಿ ಮಾಡುವ ಯೋಗವು ಎಂದರೆ ಮನಸ್ಸನ್ನು ನಿಲ್ಲಿಸಿಕೊಳ್ಳುವುದು ಬ್ರಹ್ಮಯೋಗವು. ಆ ಬ್ರಹ್ಮಯೋಗದಿಂದ ಯುಕ್ತವಾದ ಎಂದರೆ ನಿಂತಿರುವ, ಅದರಲ್ಲಿಯೇ ಕೆಲಸ ಮಾಡುತ್ತಿರುವ ಅಂತಃಕರಣವುಳ್ಳ ಆತನು ಅಕ್ಷಯವಾದ ಸುಖವನ್ನು ಹೊಂದುತ್ತಾನೆ ಅಂದರೆ ಪಡೆಯುತ್ತಾನೆ. ಆದ್ದರಿಂದ ಆತ್ಮನಲ್ಲಿರುವ ಅಕ್ಷಯ ಸುಖವನ್ನು ಬಯಸುವಾತನು ಹೊರಗಿನ ವಿಷಯಗಳಿಂದ ಆಗುವ ಕ್ಷಣಿಕ ಸುಖದಿಂದ ಇಂದ್ರಿಯಗಳನ್ನು ಹಿಮ್ಮೆಟ್ಟಿಸಿಕೊಳ್ಳಬೇಕು ಎಂದರ್ಥ. ಈ ಕಾರಣದಿಂದಲೂ ಇಂದ್ರಿಯಗಳನ್ನು ಹಿಮ್ಮೆಟ್ಟಿಸಿಕೊಳ್ಳಬೇಕು. ಆ ಕಾರಣಗಳನ್ನು ಭಗವಂತನು ಹೇಳುತ್ತಾನೆ. ಈ ಹಿ ಸಂಸ್ಪರ್ಶಜಾ ಭೋಗಾ ದುಃಖಯೋನಯ ಏವ ತೇ ಆದ್ಯಂತವಂತಃ ಕೌಂತೇಯ ನ ತೇಷು ರಮತೆ ಬುಧಃ. ಎಲೈ ಕೌಂತೇಯನೇ, ಯಾವ ಭೋಗಗಳು ಸಂಸ್ಪರ್ಶದಿಂದ ಉಂಟಾಗುವವೋ ಅವು ದುಃಖ ಯೋನಿಗಳೇ ಆಗಿರುವವು, ಆದ್ಯಂತ ಉಳ್ಳವುಗಳಾಗಿರುವವು. ಅಂದರೆ ಅದಕ್ಕೊಂದು ಆರಂಭವೂ ಕೊನೆಯೂ ಇದೆ. ತಿಳಿದವನು ಅವುಗಳಲ್ಲಿ ರತನಾಗಿರುವುದಿಲ್ಲ, ಅಂದರೆ ತಿಳಿದವನು ಅದರಲ್ಲಿ ಆಸಕ್ತನಾಗಿರುವುದಿಲ್ಲ. ಏಕೆಂದರೆ ಯಾವ ಭೋಗಗಳು ಅನುಭವಗಳು ಸ್ಪರ್ಶದಿಂದ ಹುಟ್ಟಿರುವವೋ ಎಂದರೆ ವಿಷಯಗಳ ಮತ್ತು ಇಂದ್ರಿಯಗಳ ಸಂಬಂಧಗಳಿಂದ ಆಗುವವೋ ಅವು ದುಃಖ ಯೋನಿಗಳೇ ಆಗಿರುತ್ತವೆ. ಏಕೆಂದರೆ ಅವು ಅವಿದ್ಯೆಯಿಂದ ಆಗಿರುತ್ತವೆ. ಅವುಗಳಿಂದ ಆಧ್ಯಾತ್ಮಿಕವೇ ಮುಂತಾದ ದುಃಖಗಳು ಆ ನಿಮಿತ್ತದಿಂದಲೇ ಆಗುವುದು ಕಂಡು ಬಂದಿದೆಯಲ್ಲವೇ. ಇಲ್ಲಿ ಏ ಎಂಬ ಮಾತು ಇರುವುದರಿಂದ ಈ ಲೋಕದಲ್ಲಿ ಹೇಗೆ ಅವು ದುಃಖಕ್ಕೆ ಕಾರಣವಾಗಿರುವವೋ ಅಂತೆಯೇ ಪರಲೋಕದಲ್ಲಿಯೂ ಆಗಿರುವವು ಎಂದು ನಿಶ್ಚಯವಾಗುತ್ತದೆ. ಸಂಸಾರದಲ್ಲಿ ಸುಖದ ವಾಸನೆಯೂ ಕೂಡ ಇರುವುದಿಲ್ಲವೆಂಬುದನ್ನು ತಿಳಿದುಕೊಂಡು ವಿಷಯವೆಂಬ ಬಿಸಿಲು ಕುದುರೆಗಿಂದ ಇಂದ್ರಿಯಗಳನ್ನು ಹಿಂಜಗ್ಗಬೇಕು. ಅವು ದುಃಖಕ್ಕೆ ಕಾರಣವಾಗಿರುವವು ಎಂಬುದಿಷ್ಟೇ ಅಲ್ಲ, ಆದ್ಯಂತವುಳ್ಳವು ಆಗಿರುತ್ತವೆ.
ಅಂದರೆ ಅದಕ್ಕೊಂದು ಆದಿ ಅಂತ್ಯ. ಭೋಗಗಳಿಗೆ ಆದಿಯು ವಿಷಯಕ್ಕೂ ಇಂದ್ರಿಯಕ್ಕೂ ಆಗುವ ಸಂಯೋಗವು, ಮತ್ತು ಅಂತವೆಂದರೆ ಅವುಗಳು ಒಂದನ್ನು ಬಿಟ್ಟು ಒಂದು ಅಗಲುವುದೇ ಆಗಿರುತ್ತದೆ. ಆದ್ದರಿಂದ ಅವು ಆದ್ಯಂತವುಳ್ಳವು, ನಡುವೆ ಎಲ್ಲಿಯೋ ಒಂದು ಕ್ಷಣವಿರುವುದರಿಂದ ಅವು ಅನಿತ್ಯವಾಗಿರುವವು ಎಂದರ್ಥ. ಎಲೈ ಕೌಂತೆಯನೇ, ಆ ಭೋಗಗಳಲ್ಲಿ ಬುಧನು ಅಂದರೆ ಯಾರು ವಿವೇಕಿಯೋ ಆತನು ಪರಮಾರ್ಥವನ್ನು ಮನಗಂಡಿರುವವನು ರತನಾಗಿರುವುದಿಲ್ಲ. ಅಂದರೆ ಅತ್ಯಂತ ಮೂಢರಾದವರಿಗೆ ಮಾತ್ರ ಪಶುಗಳೇ ಮುಂತಾದವುಗಳಿಗಿರುವಂತೆ ವಿಷಯಗಳಲ್ಲಿ ಪ್ರೀತಿ ಇರುವುದು ಕಂಡು ಬರುತ್ತದೆಯಲ್ಲವೇ? ಮತ್ತು ಇದು ಮುಕ್ತಿಯ ಹಾದಿಗೆ ಅಡ್ಡಲಾಗಿರುವ ಬಹು ಕೆಟ್ಟ ದೋಷವು. ಇದು ಸಕಲ ಅನರ್ಥಗಳು ಬಂದೊದಗುವುದಕ್ಕೂ ಕಾರಣವು. ಇದನ್ನು ತಡೆಯುವುದೂ ಕಷ್ಟ. ಆದ್ದರಿಂದ ಇದನ್ನು ಪರಿಹರಿಸಿಕೊಳ್ಳುವುದಕ್ಕೆ ಹೆಚ್ಚಿನ ಯತ್ನವನ್ನು ಮಾಡಬೇಕು ಎಂದು ಭಗವಂತನು ಈ ಮಾತನ್ನು ಹೇಳುತ್ತಿದ್ದಾನೆ. ಶಕ್ನೋತಿ ಹೈವ ಯಃ ಸೋಢುಂ ಪ್ರಾಕ್ಷರೀರ ವಿಮೋಕ್ಷಣಾತ್ ಕಾಮಕ್ರೋಧೋದ್ಭವಂ ವೇಗಂ ಸಯುಕ್ತಃ ಸ ಸುಖೀ ನರಃ. ಶರೀರದಿಂದ ಬಿಡುಗಡೆಯಾಗುವವರೆಗೂ ಪೂರ್ವದಲ್ಲಿಯೇ ಯಾವಾತನೋ ಕಾಮ ಕ್ರೋಧಗಳಿಂದ ಆಗುವ ವೇಗವನ್ನು ಇಲ್ಲಿಯೇ ತಡೆದುಕೊಳ್ಳಲಾರನೋ ಅವನು ಯುಕ್ತನು, ಅಂದರೆ ಆ ಮನುಷ್ಯನು ಸುಖಿಯು. ಇಲ್ಲಿಯೇ ಎಂದರೆ ಬದುಕಿರುವಾಗಲೇ, ಮೊದಲು ಮುಂಚೆಯೇ ಶರೀರದಿಂದ ಶರೀರವನ್ನು ಬಿಡುವವರೆಗೂ ಅಂದರೆ ಮರಣದವರೆಗೂ ಯಾವನು ಸಹಿಸುವುದಕ್ಕೆ ಅಂದರೆ ತಡೆದುಕೊಳ್ಳುವುದಕ್ಕೆ ಶಕ್ತನಾಗಿರುವನೋ ಎಂದರ್ಥ. ಮರಣವಾಗುವವರೆಗೂ ಎಂದು ಸಾವನ್ನೇ ಅವಧಿಯಾಗಿಟ್ಟುಕೊಂಡು ಹೇಳಿರುವುದೇಕೆಂದರೆ ಬದುಕಿರುವವನಿಗೆ ಕಾಮ ಕ್ರೋಧಗಳಿಂದ ಆಗುವ ವೇಗವು ಅವಶ್ಯವಾಗಿ ಆಗಿಯೇ ತೀರುವುದು, ಏಕೆಂದರೆ ಅದಕ್ಕೆ ಲೆಕ್ಕವಿಲ್ಲದಷ್ಟು ಕಾರಣಗಳಿರುವವು ಎಂಬ ಅಭಿಪ್ರಾಯದಿಂದ ಸಾಯುವವರೆಗೂ ಇದನ್ನು ನೆಚ್ಚಕೂಡದು ಎಂಬುದು ಇದರ ಅರ್ಥ. ಕಾಮವು ತನಗೆ ಇಷ್ಟವಾದ ಸುಖಕ್ಕೆ ಕಾರಣವಾಗಿ ಹಿಂದೆ ಅನುಭವಿಸಿರುವ ವಿಷಯವು ಇಂದ್ರಿಯಕ್ಕೆ ಗೋಚರವಾದರೆ, ಅಥವಾ ಅದರ ವಿಷಯವು ಕಿವಿಗೆ ಬಿದ್ದರೆ, ಅಥವಾ ಅದು ನೆನಪಿಗೆ ಬಂದರೆ ಯಾವ ಬಯಕೆಯ ಹಂಬಲಿಕೆಯೂ ಉಂಟಾಗುವುದೋ ಅದು ಕಾಮವು. ಅದು ಮತ್ತು ಕ್ರೋಧವು ತನಗೆ ಬೇಡದ ದುಃಖಕ್ಕೆ ಕಾರಣವಾದ ವಸ್ತುಗಳು ಕಣ್ಣಿಗೆ ಬಿದ್ದರೆ, ಕಿವಿಗೆ ಬಿದ್ದರೆ ಅಥವಾ ನೆನಪಿಗೆ ಬಂದರೆ ಅವುಗಳಲ್ಲಿ ಯಾವ ಹಗೆತನ ಉಂಟಾಗುವುದೋ ಅದು ಕ್ರೋಧವು. ಅದು ಅಂದರೆ ಕಾಮವು, ಕ್ರೋಧವು, ಕಾಮ ಕ್ರೋಧಗಳು ಯಾವ ವೇಗಕ್ಕೆ ಹುಟ್ಟುವ ಕಾರಣಗಳೋ ಅದು ಕಾಮ ಕ್ರೋಧೋದ್ಭವ ವೇಗವು. ಮೈಗೂದಲು ನೆಟ್ಟಗಾಗುವುದು, ಅರಳಿದ ಕಣ್ಣು, ಮುಖ ಮುಂತಾದ ಗುರುತುಗಳಿಂದ ಗೊತ್ತಾಗುವ ಅಂತಃಕರಣದ ಹೊಯ್ದಾಟವೇ ಕಾಮೋದ್ಭವ ವೇಗವು. ಮೈ ನಡುಗುವುದು, ಮೈ ಬೆವರುವುದು, ಔಡು ಕಚ್ಚುವುದು, ಕಣ್ಣು ಕೆಂಪೇರುವುದು ಮುಂತಾದ ಗುರುತುಗಳಿಂದ ಗೊತ್ತಾಗುವ ಅಂತಃಕರಣದ ಹೊಯ್ದಾಟವೇ ಕ್ರೋಧೋದ್ಭವ ವೇಗವು. ಆ ಕಾಮ ಕ್ರೋಧೋದ್ಭವ ವೇಗವನ್ನು ಯಾವಾತನು ಬದುಕಿರುವಾಗಲೇ ಸಹಿಸುವುದಕ್ಕೆ ತಡೆದುಕೊಳ್ಳುವುದಕ್ಕೆ ಶಕ್ತನಾಗಿರುವನೋ ಬಲ್ಲವನಾಗಿರುವನೋ ಅವನು ಯುಕ್ತನು. ಯೋಗಿಯು ಇಲ್ಲಿ ಎಂದರೆ ಈ ಲೋಕದಲ್ಲಿ ಅವನೇ, ಅಂದರೆ ಅಂತಹ ವ್ಯಕ್ತಿಯೇ ಯುಕ್ತನೂ ಯೋಗಿಯು. ಇಲ್ಲಿ ಎಂದರೆ ಅಂತಹ ವ್ಯಕ್ತಿ ಮಾತ್ರವೇ ಈ ಲೋಕದಲ್ಲಿ ಸುಖಿಯಾದಂತಹ ಮನುಷ್ಯನು. ಬ್ರಹ್ಮದಲ್ಲಿ ಇರುವಾತನು ಮತ್ತು ಹೇಗಿರುವವನಾಗಿ ಬ್ರಹ್ಮವನ್ನು ಪಡೆಯುವನು ಎಂದರೆ ಭಗವಂತನು ಹೇಳುತ್ತಾನೆ, ಯೋಂತಃ ಸುಖೋಂತರಾರಾಮಃ ತಥಾಂತರ್ಜ್ಯೋತಿರೇವ ಯಃ ಸ ಯೋಗಿ ಬ್ರಹ್ಮ ನಿರ್ವಾಣಂ ಬ್ರಹ್ಮಭೂತೋಧಿಗಚ್ಚತಿ. ಯಾವನು ಅಂತಃಸುಖನಾಗಿರುವನೋ ಹಾಗೂ ಅಂತರಾರಾಮನಾಗಿರುವನೋ ಅಂತರ್ಜ್ಯೋತಿಯಾಗಿರುವನೋ ಆ ಯೋಗಿಯು ಬ್ರಹ್ಮಭೂತನಾಗಿ ಬ್ರಹ್ಮ ನಿರ್ವಾಣವನ್ನು ಪಡೆಯುವನು. ಅಂದರೆ ಯಾವನು ಅಂತಃಸುಖನೋ, ಒಳಗೆ ಆತ್ಮನಲ್ಲಿಯೇ ಸುಖವುಳ್ಳವನು ಅಂತಃಸುಖನು ಅಂತವನೋ, ಮತ್ತು ಒಳಗೆ ಎಂದರೆ ಆತ್ಮನಲ್ಲಿಯೇ ಆರಾಮವು ಎಂದರೆ ರಮಿಸುತ್ತಿರುವುದು ಅಂತಹ ಕ್ರೀಡೆಯು ಯಾವನಿಗಿರುವುದೋ
ಅವನು ಅಂತರಾರಾಮನು, ಅಂಥವನು. ಅದರಂತೆಯೇ ಒಳಗೆ ಎಂದರೆ ಆತ್ಮನಲ್ಲಿಯೇ ಜ್ಯೋತಿಯು ಎಂದರೆ ಪ್ರಕಾಶವು ಯಾವನಿಗಿರುವುದೋ ಅವನು ಅಂತರ್ಜ್ಯೋತಿಯು, ಅಂಥವನೇ ಆಗಿರುವನು. ಯಾವನು ಇಂಥವನೋ ಆ ಯೋಗಿಯು ಬ್ರಹ್ಮ ನಿರ್ವಾಣವನ್ನು, ಬ್ರಹ್ಮದಲ್ಲಿ ಆಗುವ ಸುಖವನ್ನು ಎಂದರೆ ಮೋಕ್ಷವನ್ನು ಇಲ್ಲಿ ಬದುಕಿರುವಾಗಲೇ ಬ್ರಹ್ಮವಾಗಿದ್ದವನಾಗಿ ಪಡೆಯುವನು ಅಥವಾ ಸೇರಿಕೊಳ್ಳುವನು. ಲಭಂತೆ ಬ್ರಹ್ಮ ನಿರ್ವಾಣಂ ಋಷಯಃ ಕ್ಷೀಣಕಲ್ಮಷಾಃ ಛಿನ್ನದ್ವೈಧಾಯತಾತ್ಮಾನಃ ಸರ್ವಭೂತಹಿತೇ ರತಾಃ. ಕ್ಷೀಣ ಕಲ್ಮಷರಾಗಿ, ಚಿನ್ನ ದ್ವೈಧರಾಗಿ, ಯಥಾತ್ಮರಾಗಿಯೂ ಸರ್ವಭೂತ ಹಿತದಲ್ಲಿ ನಿರತರಾಗಿಯೂ ಇರುವ ಋಷಿಗಳು ಬ್ರಹ್ಮ ನಿರ್ವಾಣವನ್ನು ಪಡೆಯುವರು. ಮತ್ತು ಕ್ಷೀಣ ಕಲ್ಮಷರಾಗಿ ಎಂದರೆ ಪಾಪವು ಸವೆದವರಾಗಿ, ನಿರ್ದೋಷರಾಗಿ, ಚಿನ್ನ ದ್ವೈಧರಾಗಿ ಅಂದರೆ ಸಂಶಯಗಳನ್ನೆಲ್ಲ ಕತ್ತರಿಸಿಕೊಂಡವರಾಗಿ, ಯಥಾತ್ಮರಾಗಿಯೂ ಎಂದರೆ ಇಂದ್ರಿಯಗಳನ್ನು ಬಿಗಿ ಹಿಡಿದುಕೊಂಡವನಾಗಿ, ಸರ್ವಭೂತ ಹಿತದಲ್ಲಿ ನಿರತನಾಗಿ ಎಂದರೆ ಎಲ್ಲಾ ಪ್ರಾಣಿಗಳಿಗೂ ಅನುಕೂಲವಾಗುವಂತೆ ಇರುವುದರಲ್ಲಿ ನಿರತರಾಗಿರುವ ಅಹಿಂಸಕರು ಎಂದರ್ಥ. ಇಂಥ ಋಷಿಗಳು ನಿಜವನ್ನು ಕಂಡಿರುವವರು ಬ್ರಹ್ಮ ನಿರ್ವಾಣವನ್ನು ಎಂದರೆ ಮೋಕ್ಷವನ್ನು ಪಡೆಯುವರು. ಕಾಮಕ್ರೋಧ ವಿಯುಕ್ತಾನಾಂ ಯತೀನಾಂ ಯತಚೇತಸಾಂ ಅಭಿತೋ ಬ್ರಹ್ಮ ನಿರ್ವಾಣಂ ವರ್ತತೆ ವಿದಿತಾತ್ಮನಾಂ. ಕಾಮಕ್ರೋಧ ವಿಯುಕ್ತರಾಗಿ ಯತಚಿತ್ತನಾಗಿರುವ ವಿದಿತಾತ್ಮರಾದ ಯತಿಗಳಿಗೆ ಎಲ್ಲೆಲ್ಲಿಯೂ ಬ್ರಹ್ಮ ನಿರ್ವಾಣವು ಇರುತ್ತದೆ. ಮತ್ತು ಕಾಮಕ್ರೋಧ ವಿಯುಕ್ತರಾದ ಅಂದರೆ ಆಸೆ, ಸಿಟ್ಟು ಇವುಗಳೇ ಕಾಮಕ್ರೋಧಗಳು. ಇವೆರಡರಿಂದಲೂ ಬಿಡಲ್ಪಟ್ಟ ಯತಿಗಳಿಗೆ ಎಂದರೆ ಸನ್ಯಾಸಿಗಳಿಗೆ ಯತಚಿತ್ತರಾಗಿರುವ ಎಂದರೆ ಅಂತಃಕರಣವನ್ನು ವಶದಲ್ಲಿ ಇಟ್ಟುಕೊಂಡಿರುವ ವಿದಿತಾತ್ಮರಾದ ಎಂದರೆ ಆತ್ಮನನ್ನು ತಿಳಿದುಕೊಂಡಿರುವ ಸರಿಯಾದ ಜ್ಞಾನವುಳ್ಳ ಯತಿಗಳಿಗೆ ಎಂದರ್ಥ. ಅಂಥವರಿಗೆ ಎಲ್ಲೆಲ್ಲಿಯೂ ಎಂದರೆ ಬದುಕಿರುವಾಗ ಮತ್ತು ಸತ್ತ ಬಳಿಕ ಹೀಗೆ ಎರಡೂ ಕಡೆಯಲ್ಲಿಯೂ ಬ್ರಹ್ಮ ನಿರ್ವಾಣವು ಎಂದರೆ ಮೋಕ್ಷವು ಇದ್ದುಕೊಂಡಿರುವುದು. ಇನ್ನು ಜ್ಞಾನ ಯೋಗಕ್ಕೆ ಧ್ಯಾನ ಯೋಗವು ಅಂತರಂಗ ಸಾಧನ. ಸರಿಯಾದ ಆತ್ಮ ದರ್ಶನದಲ್ಲಿಯೇ ನಿಂತಿರುವ ಸನ್ಯಾಸಿಗಳಿಗೆ ಕೂಡಲೇ ಮುಕ್ತಿಯಾಗುವುದೆಂದು ಹೇಳಿದ್ದಾಯಿತು. ಮತ್ತು ಸರ್ವ ಭಾವಗಳನ್ನು ಈಶ್ವರನಾದ ಬ್ರಹ್ಮದಲ್ಲಿ ಅರ್ಪಣೆ ಮಾಡಿ ಕರ್ಮಯೋಗವನ್ನು ಮಾಡಿದರೆ ಸತ್ವಶುದ್ಧಿ ಮತ್ತು ಆ ಸತ್ವಶುದ್ಧಿಯಿಂದ ಜ್ಞಾನ ಪ್ರಾಪ್ತಿ ಮತ್ತು ಆ ಜ್ಞಾನ ಪ್ರಾಪ್ತಿಯಿಂದ ಸರ್ವ ಕರ್ಮ ಸನ್ಯಾಸ, ಈ ಕ್ರಮದಿಂದ ಅದು ಮೋಕ್ಷಕ್ಕೆ ಕಾರಣವಾಗಿರುವುದು. ಮೊದಲಿಗೆ ಸತ್ವಶುದ್ಧಿ, ತದನಂತರ ಜ್ಞಾನಪ್ರಾಪ್ತಿ, ತದನಂತರ ಸರ್ವಕರ್ಮ ಸನ್ಯಾಸ. ಇದರಿಂದ ಹಂತ ಹಂತವಾಗಿ ಮೋಕ್ಷಕ್ಕೆ ಕಾರಣವಾಗಿರುವುದು ಎಂದು ಭಗವಂತನು ಹೆಜ್ಜೆ ಹೆಜ್ಜೆಗೂ ಹೇಳಿರುತ್ತಾನೆ, ಮುಂದೆಯೂ ಹೇಳುತ್ತಾನೆ. ಇನ್ನು ಈಗ ಸರಿಯಾದ ಆತ್ಮ ದರ್ಶನಕ್ಕೆ ಅಂತರಂಗ ಸಾಧನವಾದ ಧ್ಯಾನ ಯೋಗವನ್ನು ವಿಸ್ತಾರವಾಗಿ ಹೇಳುವೆನೆಂದು ಅದಕ್ಕೆ ಸೂತ್ರಗಳಂತಿರುವ ಈ ಶ್ಲೋಕಗಳನ್ನು ಹೇಳುತ್ತಾನೆ. ಸ್ಪರ್ಶಾನ್ ಕೃತ್ವಾ ಬಹಿರ್ಬಾಹ್ಯಾಂ ಚಕ್ಷುಶ್ಚೈವಾಂತರೆ ಭ್ರುವೋಃ ಪ್ರಾಣಾಪಾನೌ ಸಮೌ ಕೃತ್ವಾ ನಾಸಾಭ್ಯಂತರಚಾರಿಣೌ ಯತೇಂದ್ರಿಯಮನೋಬುದ್ಧಿಃ ಮುನಿರ್ಮೋಕ್ಷಪರಾಯಣಃ ವಿಗತೇಚ್ಛಾ ಭಯಕ್ರೋಧಃ ಯಃ ಸದಾ ಮುಕ್ತ ಏವ ಸಃ. ಹೊರಗಿನ ಸ್ಪರ್ಶಗಳನ್ನು ಹೊರಚ್ಚು ಮಾಡಿ, ಕಣ್ಣನ್ನು ಹುಬ್ಬುಗಳ ನಡುವೆ ಇಟ್ಟು, ಮೂಗಿನ ಒಳಗೆ ಸರಿದಾಡುವ ಪ್ರಾಣಾಪಾನಗಳನ್ನು ಸಮವಾಗಿ ಮಾಡಿಕೊಂಡು, ಇಂದ್ರಿಯ ಮನೋಬುದ್ಧಿಗಳನ್ನು ಸ್ವಾಧೀನದಲ್ಲಿಟ್ಟುಕೊಂಡು ಮೋಕ್ಷ ಪರಾಯಣನಾಗಿ ವಿಗತೇಚ್ಛಾ ಭಯಕ್ರೋಧನಾಗಿರುವ ಮುನಿಯು ಯಾವನೋ ಅವನು ಯಾವಾಗಲೂ ಮುಕ್ತನೇ. ಹೊರಗಿನ ಸ್ಪರ್ಶಗಳನ್ನು
ಎಂದರೆ ಶಬ್ದಗಳನ್ನು ಹೊರಚ್ಚು ಮಾಡಿ ಕಿವಿಯೇ ಮುಂತಾದವುಗಳ ಮೂಲಕ ಒಳಗೆ ಬುದ್ಧಿಯಲ್ಲಿ ಹೊಗಿಸುವ ಶಬ್ದಾದಿಗಳೆಂಬ ವಿಷಯಗಳು ಇರುವವಷ್ಟೇ. ಅವುಗಳನ್ನು ಚಿಂತಿಸದೇ ಇದ್ದರೆ ಹೊರಚ್ಚು ಮಾಡಿದಂತೆಯೇ ಆಯಿತು. ಅವುಗಳನ್ನು ಹೀಗೆ ಹೊರಚ್ಚು ಮಾಡಿ ಕಣ್ಣುಗಳನ್ನು ಹುಬ್ಬುಗಳ ನಡುವೆ ಮಾಡಿ ಇಲ್ಲಿಯೂ ಕೃತ್ವ ಎಂಬುದನ್ನು ಸೇರಿಸಿಕೊಳ್ಳಬೇಕು. ಮೂಗಿನೊಳಗೆ ಸರಿದಾಡುವ ಪ್ರಾಣಾಪಾನಗಳನ್ನು ಸಮನಾಗಿ ಮಾಡಿಕೊಂಡು, ಅಂದರೆ ಒಳ ಹೋಗುವ ಹೊರ ಹೋಗುವ ಆ ಪ್ರಾಣಗಳನ್ನು ಸಮನಾಗಿ ಮಾಡಿಕೊಂಡು, ಇಂದ್ರಿಯ ಮನೋಬುದ್ಧಿಗಳನ್ನು ಸ್ವಾಧೀನದಲ್ಲಿಟ್ಟುಕೊಂಡು, ಇಂದ್ರಿಯಗಳನ್ನು ಮನಸ್ಸನ್ನು ಬುದ್ಧಿಯನ್ನು ವಶದಲ್ಲಿಟ್ಟುಕೊಂಡು ಯಥೇಂದ್ರಿಯ ಮನೋಬುದ್ಧಿಯಾಗಿ ಮುನಿಯಾಗಿ, ಎಂದರೆ ಮನನ ಮಾಡುವ ಸನ್ಯಾಸಿಯಾಗಿ ಎಂದರ್ಥ. ಮೋಕ್ಷ ಪರಾಯಣನಾಗಿ ಎಂದರೆ ಹೀಗೆ ದೇಹವನ್ನಿಟ್ಟುಕೊಂಡು ಮೋಕ್ಷವೇ ಹೆಚ್ಚಿನ ಗತಿ ಎಂದು ಯಾವನಿಗೆ ಆಗಿರುವುದೋ ಅವನಿಗೆ ಮೋಕ್ಷ ಪರಾಯಣನೆಂದು ಹೆಸರು. ಅಂಥ ಮುನಿಯಾಗಬೇಕು. ವಿಗತೇಚ್ಛಾ ಭಯಕ್ರೋಧನು ಅಂದರೆ ಆಸೆ, ಹೆದರಿಕೆ, ಸಿಟ್ಟು ಇವುಗಳು ಇಚ್ಛಾ ಭಯಕ್ರೋಧಗಳು. ಇವು ಯಾವನನ್ನು ಬಿಟ್ಟು ತೊಲಗಿರುವವೋ ಅವನು ವಿಗತೇಚ್ಛಾ ಭಯಕ್ರೋಧನು. ಯಾವ ಸನ್ಯಾಸಿಯು ಯಾವಾಗಲೂ ಹೀಗೆ ಇರುತ್ತಿರುವನೋ ಅವನು ಮುಕ್ತನೇ. ಅವನಿಗೆ ಮುಕ್ತಿಯನ್ನು ಮಾಡಿಕೊಳ್ಳಬೇಕಾದದ್ದು ಮತ್ತೊಂದು ಇರುವುದಿಲ್ಲ. ಹೀಗೆ ಮನಸ್ಸನ್ನು ಸಮಾಧಿಯಲ್ಲಿ ಇಟ್ಟುಕೊಂಡವನು ತಿಳಿಯತಕ್ಕದ್ದು ಏನು ಎಂದರೆ ಭಗವಂತನು ಹೇಳುತ್ತಾನೆ, ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿಮೃಚ್ಛತಿ. ನಾನು ಯಜ್ಞ ತಪಸ್ಸುಗಳ ಭೋಕ್ತೃವು, ಸರ್ವ ಲೋಕಗಳಿಗೂ ಮಹೇಶ್ವರನು, ಸರ್ವಭೂತಗಳಿಗೂ ಸುಹೃದನು ಆಗಿರುವೆನೆಂದು ಅರಿತುಕೊಂಡರೆ ಶಾಂತಿಯನ್ನು ಹೊಂದುತ್ತಾನೆ. ಯಜ್ಞ ತಪಸ್ಸುಗಳ ಅಂದರೆ ಯಜ್ಞಗಳ ಮತ್ತು ತಪಸ್ಸುಗಳ ಕರ್ತೃವಿನ ರೂಪದಿಂದಲೂ ದೇವತೆಯ ರೂಪದಿಂದಲೂ, ಅಂದರೆ ಯಜ್ಞ ತಪಸ್ಸುಗಳ ಕರ್ತೃವಿನ ರೂಪ ಒಂದೆಡೆಯಾದರೆ ದೇವತೆಯ ರೂಪದಿಂದ ಭೋಕ್ತೃವೆಂದು, ಯಜ್ಞ ತಪಸ್ಸುಗಳಲ್ಲಿ ಕರ್ತೃವೆಂದು, ಸರ್ವಲೋಕ ಮಹೇಶ್ವರನೆಂದು, ಎಲ್ಲಾ ಲೋಕಗಳಿಗೂ ದೊಡ್ಡ ಈಶ್ವರನೆಂದು, ಸರ್ವಭೂತಗಳಿಗೂ ಸುಹೃದನೆಂದು, ಅಂದರೆ ಎಲ್ಲಾ ಪ್ರಾಣಿಗಳಿಗೂ ಯಾವ ಪ್ರತ್ಯುಪಕಾರವನ್ನೂ ಬಯಸದೆ ಉಪಕಾರಿಯಾಗಿರುವನೆಂದು, ಎಲ್ಲಾ ಪ್ರಾಣಿಗಳ ಹೃದಯದಲ್ಲಿ ಇದ್ದುಕೊಂಡು ಎಲ್ಲಾ ಕರ್ಮಗಳ ಫಲಕ್ಕೂ ಒಡೆಯನಾಗಿ ಎಲ್ಲಾ ಪ್ರತ್ಯಯಗಳಿಗೂ ಸಾಕ್ಷಿಯಾಗಿರುವವನೆಂದು ನಾರಾಯಣನಾದ ನನ್ನನ್ನು ಅರಿತುಕೊಂಡರೆ ಶಾಂತಿಯನ್ನು, ಎಂದರೆ ಸರ್ವ ಸಂಸಾರದಿಂದಲೂ ಬಿಡುಗಡೆಯನ್ನು ಹೊಂದುತ್ತಾನೆ, ಪಡೆದುಕೊಳ್ಳುತ್ತಾನೆ ಎಂದು ಅರ್ಥ. ಈಗ ಅಂತಿಮವಾಗಿ ಈ ಅಧ್ಯಾಯದ ಸಾರ. ಮೊದಲು 1ರಿಂದ 3ನೇ ಶ್ಲೋಕದವರೆಗೆ ಕರ್ಮಗಳನ್ನು ಮಾಡಬೇಕೆಂದು ಒಮ್ಮೆ, ಬಿಡಬೇಕೆಂದು ಒಮ್ಮೆ ಹೇಳುತ್ತಿರುವೆಯಲ್ಲ, ಇವೆರಡರಲ್ಲಿ ನನಗೆ ಯಾವುದು ಶ್ರೇಯಸ್ಸಾಧನವೋ ಹೇಳಿಬಿಡು ಎಂದು ಅರ್ಜುನನು ಕೇಳಲು ಭಗವಂತನು ಹೇಳುತ್ತಾನೆ, ಸನ್ಯಾಸವು ಕರ್ಮಯೋಗವು ಎರಡೂ ಮೋಕ್ಷಕ್ಕೆ ಬೇಕಾದದ್ದೇ. ಆದರೆ ಕರ್ಮವನ್ನು ಬಿಡುವುದಕ್ಕಿಂತ ಮಾಡುವುದೇ ಮೇಲು. ಅದೇಕೆಂದರೆ ರಾಗದ್ವೇಷಗಳಿಲ್ಲದೆ ಕರ್ಮವನ್ನು ಮಾಡುವವನು ನಿತ್ಯ ಸನ್ಯಾಸಿಯು. ಅವನಿಗೆ ಬಂಧವು ಸುಲಭವಾಗಿ ಕಳಚಿ ಹೋಗುವುದು. ಕರ್ಮಕ್ಕೆ ಸಮಬುದ್ಧಿಯೇ ಮುಂತಾದವು ಸೇರಿದರೆ ಅದಕ್ಕೆ ಯೋಗವೆಂದು ಹೆಸರು. ಸನ್ಯಾಸಕ್ಕೆ ಜ್ಞಾನವೇ ಮುಂತಾದವು ಸೇರಿದರೆ ಸಾಂಖ್ಯವೆಂದು ಹೆಸರು. ಮೋಕ್ಷಕ್ಕೆ ಇವೆರಡು ಸ್ವತಂತ್ರವಾದ ಮಾರ್ಗಗಳಲ್ಲ. ಇವುಗಳಲ್ಲಿ ಯಾವುದೊಂದನ್ನು ಚೆನ್ನಾಗಿ ನಡೆಸಿದರೂ ಎರಡಕ್ಕೂ ಫಲವಾದ ಮೋಕ್ಷವು ದೊರೆತೇ ದೊರೆಯುವುದು. ಆದರೂ ನಿಜವಾದ ಸನ್ಯಾಸವೆಂಬುದು ಯೋಗವಿಲ್ಲದೆ ದಕ್ಕುವುದಿಲ್ಲ. ಯೋಗದಿಂದ ಚಿತ್ತಶುದ್ಧಿಯನ್ನು ಪಡೆದವನು ಜಿತೇಂದ್ರಿಯನಾಗಿ ಜ್ಞಾನವನ್ನು ಪಡೆದು ನಿಷ್ಕರ್ಮವಾದ ಬ್ರಹ್ಮವನ್ನೇ ಪಡೆಯುವನು. ಆದ್ದರಿಂದ ಕರ್ಮಯೋಗಿಗಾಗಲಿ ಜ್ಞಾನಿಗಾಗಲಿ ಕರ್ಮವು ಬಂಧಕವಾಗುವುದಿಲ್ಲ ಎಂದು ಶ್ಲೋಕ 4ರಿಂದ 7ರವರೆಗೆ ಭಗವಂತನು ತಿಳಿಸಿರುತ್ತಾನೆ. ಅಲ್ಲಿಂದ ಮುಂದೆ ಶ್ಲೋಕ 8ರಿಂದ 12ರವರೆಗೆ ನಿಜವಾಗಿ ನೋಡಿದರೆ ಜ್ಞಾನಿಯು ಯಾವ ಕರ್ಮವನ್ನೂ ಮಾಡುವುದಿಲ್ಲ. ವ್ಯವಹಾರ ದೃಷ್ಟಿಯಿಂದ ಮಾತ್ರವೇ ಅವನ ದೇಹದಲ್ಲಿ ನಡೆಯುವ, ನೋಡುವುದು, ಕೇಳುವುದು ಮುಂತಾದ ವ್ಯಾಪಾರಗಳಿಗೆ ಕರ್ತೃವಾಗುವನು. ಅವನು ನಾನೇನೂ ಮಾಡುವುದಿಲ್ಲ ಎಂದು ಅರಿತಿರುವನು. ಇನ್ನು ಅವನಿಗೆ ಕರ್ಮ ಲೇಪವೆಂಬುದು ಎಲ್ಲಿಂದ ಬಂತು?
ಕರ್ಮಯೋಗಿಯೋ ಎಂದರೆ ಅವನು ತಾನು ಮಾಡುವ ಕರ್ಮಗಳನ್ನೆಲ್ಲ ಈಶ್ವರನಲ್ಲಿ ಅರ್ಪಿಸಿ ಸಂಗರಹಿತನಾಗಿ ಮಾಡುತ್ತಿರುವುದರಿಂದ ಅವನಿಗೂ ಕರ್ಮವು ಬಂಧಕವಾಗುವುದಿಲ್ಲ. ಅವನ ಕರ್ಮಕ್ಕೆ ಚಿತ್ತಶುದ್ಧಿಯೊಂದೇ ಫಲವಾಗುವುದು. ಅದರಿಂದ ಜ್ಞಾನವಾಗಿ ಮುಕ್ತಿಯೂ ಆಗುವುದು. ಕರ್ಮದ ಫಲದಲ್ಲಿ ಆಶೆಯುಳ್ಳವನು ಮಾತ್ರ ಸಂಸಾರಕ್ಕೆ ಕಟ್ಟು ಬೀಳುತ್ತಾನೆ. ಮುಂದೆ ಶ್ಲೋಕ 13-15 ಜ್ಞಾನಿಯಾದವನಿಗೆ ಕರ್ಮವೇ ಇರುವುದಿಲ್ಲವೆಂದು ಹೇಳಿದೆನಲ್ಲವೇ, ಅವನ ಮನಸ್ಥಿತಿಯನ್ನು ಹೇಳುವೆನು ಕೇಳು. ಉಳಿದವರ ಹಾಗೆ ಅವನು ತಾನು ದೇಹವೆಂದು ತಿಳಿದುಕೊಂಡಿರುವುದಿಲ್ಲ. ತಾನು ಏನನ್ನೂ ಮಾಡದ, ಮತ್ತೊಬ್ಬರಿಂದ ಏನನ್ನೂ ಮಾಡಿಸದ ಅಸಂಗನಾದ ಆತ್ಮನೇ ಎಂದು ಅರಿತುಕೊಂಡಿರುತ್ತಾನೆ. ಆದ್ದರಿಂದ ಅವನೇ ಪರಮಾರ್ಥ ಸನ್ಯಾಸಿ, ಎಂದರೆ ಕರ್ಮಗಳನ್ನೆಲ್ಲ ನಿಜವಾಗಿ ಬಿಟ್ಟವನು. ನಿಜವಾಗಿ ಕರ್ತೃತ್ವವು ಯಾರಿಗೂ ಇರುವುದೇ ಇಲ್ಲ. ಆದರೆ ಸ್ವಭಾವದಿಂದ ಅಜ್ಞರಾಗಿರುವ ಜನರು ತಾವು ಕರ್ಮವನ್ನು ಮಾಡುವ ಸ್ವರೂಪದವರೆಂದು ಭಾವಿಸಿರುತ್ತಾರೆ. ಪರಮಾರ್ಥ ದೃಷ್ಟಿಯಲ್ಲಿ ಕ್ರಿಯೆ ಇಲ್ಲ, ಕ್ರಿಯೆಗೆ ಸಾಧನವಾದ ದ್ರವ್ಯಗಳಿಲ್ಲ, ಅವುಗಳನ್ನು ಅರ್ಪಿಸುವುದಕ್ಕೆ ಬೇಕಾದ ದೇವತೆಯೂ ಇಲ್ಲ. ಇವೆಲ್ಲವೂ ನಿಷ್ಕರ್ಮವಾದ ಬ್ರಹ್ಮವೇ. ಮುಂದೆ ಶ್ಲೋಕ 16-21 ಜ್ಞಾನಿಗಳು ಆತ್ಮನ ಸ್ವರೂಪವನ್ನು ಅರಿತುಕೊಂಡು ಅವನಲ್ಲಿಯೇ ನೆಟ್ಟ ಮನಸ್ಸುಳ್ಳವರಾಗಿರುವರು. ಅವರಿಗೆ ಆತ್ಮನಿಗಿಂತ ಹೆಚ್ಚಿನ ಪದಾರ್ಥವು ಯಾವುದೂ ಇರುವುದಿಲ್ಲ. ಲೋಕದಲ್ಲಿ ಗುಣಗಳ ಭೇದದಿಂದ ತೋರುವ ಸಾತ್ವಿಕ, ರಾಜಸ, ತಾಮಸ ಜೀವರೆಲ್ಲ ಪರಬ್ರಹ್ಮ ರೂಪರಾಗಿಯೇ ತೋರುತ್ತಿರುವರು. ಹೀಗೆ ಎಲ್ಲವನ್ನೂ ಒಂದೇ ಬಗೆಯಾಗಿ ಕಂಡದ್ದರಿಂದ ಹೆಚ್ಚಾದವರನ್ನು ಕಡಿಮೆಯಾಗಿ ಕಂಡ ದೋಷವಾಗಲಿ, ಕಡಿಮೆಯವರನ್ನು ಮೇಲಕ್ಕೇರಿಸಿದ ದೋಷವಾಗಲಿ ಅವರಿಗೆ ತಟ್ಟುವುದಿಲ್ಲ. ಏಕೆಂದರೆ ನಿರ್ದೋಷವಾದ ಬ್ರಹ್ಮವೇ ಸಕಲ ಜೀವರ ರೂಪದಿಂದಲೂ ತಮ್ಮ ರೂಪದಿಂದಲೂ ಇರುವುದೆಂಬ ತತ್ವವನ್ನು ಅವರು ಕಂಡುಕೊಂಡಿರುವರು. ಇಂಥ ಜ್ಞಾನದಿಂದ ಕಂಡದ್ದೆಲ್ಲ ಬ್ರಹ್ಮವೇ ಆಗಿರುವುದರಿಂದ ಅವರಿಗೆ ಪ್ರಿಯವಾದದ್ದನ್ನು ಕಂಡು ಹಿಗ್ಗುವ ಅಥವಾ ಅಪ್ರಿಯವಾದದ್ದನ್ನು ಕಂಡು ತಗ್ಗುವ ಸಂಭವವೇ ಇಲ್ಲ. ಅವರಿಗೆ ಸುಖವೆಂದರೆ ಆತ್ಮನೇ, ಆ ಸುಖಕ್ಕೆ ನಾಶವೇ ಇಲ್ಲ. ಆದ್ದರಿಂದ ಜಾಣನಾದವನು ವಿಷಯಗಳ ಸುಖವೆಲ್ಲ ದುಃಖಕ್ಕೆ ಕಾರಣವೆಂದರಿತು. ಇದನ್ನು 22ನೇ ಶ್ಲೋಕದಿಂದ 24 ಹೇಳುತ್ತಾನೆ. ಜಾಣನಾದವನು ವಿಷಯಗಳ ಸುಖವೆಲ್ಲ ದುಃಖಕ್ಕೆ ಕಾರಣವೆಂದರಿತು ಇಂದ್ರಿಯಗಳನ್ನು ವಿಷಯಗಳಿಂದ ಹಿಮ್ಮೆಟ್ಟಿಸಿಕೊಳ್ಳಬೇಕು. ಶರೀರವಿರುವವರೆಗೂ ಕಾಮ ಕ್ರೋಧಗಳ ಹುಯಿಲಿಗೆ ಸಿಕ್ಕದಂತೆ ಎಚ್ಚರವಾಗಿರಬೇಕು. ಯಾವನು ಹೀಗೆ ವಿಷಯಗಳಿಂದ ಮನಸ್ಸನ್ನು ಹಿಡಿದೆಳೆದು ಆತ್ಮನಲ್ಲಿಯೇ ಪ್ರೀತಿಯಿಟ್ಟು ಆತ್ಮನೇ ತನ್ನ ಬೆಳಕೆಂದು ಆತ್ಮನೇ ತನ್ನ ಸುಖವೆಂದು ನಂಬುವನೋ ಅವನು ಬದುಕಿರುವಾಗಲೇ ಬ್ರಹ್ಮವಾಗಿದ್ದು ಬಳಿಕ ಬ್ರಹ್ಮವನ್ನೇ ಹೊಂದುವನು. ಮುಂದೆ ಶ್ಲೋಕ 25-26 ಇವೆರಡರಲ್ಲಿ ಮುಕ್ತಿಯನ್ನು ಪಡೆಯಬೇಕು ಎಂಬುವನು ಪಾಪವನ್ನೆಲ್ಲ ತೊಳೆದುಕೊಳ್ಳಬೇಕು, ವಿಚಾರದಿಂದ ಸಂಶಯಗಳನ್ನೆಲ್ಲ ತೊಲಗಿಸಿಕೊಳ್ಳಬೇಕು, ಇಂದ್ರಿಯಗಳನ್ನು ಹಿಡಿತದಲ್ಲಿಟ್ಟುಕೊಂಡಿರಬೇಕು, ಸಕಲ ಪ್ರಾಣಿಗಳಿಗೂ ಹಿತವನ್ನೇ ಕೋರುತ್ತಿರಬೇಕು. ಕಾಮ ಕ್ರೋಧಗಳನ್ನು ಗೆದ್ದ ಇಂಥ ಆತ್ಮಜ್ಞಾನಿಗಳಿಗೆ ಈ ಲೋಕದಲ್ಲಿಯೂ ಮುಕ್ತಿಯೇ, ಪರಲೋಕದಲ್ಲಿಯೂ ಮುಕ್ತಿಯೇ. ಕೊನೆಯ 27-29 ಶ್ಲೋಕದಲ್ಲಿ ಇಂಥ ಜ್ಞಾನಕ್ಕೆ ಧ್ಯಾನ ಯೋಗವೇ ತೀರಾ ಹತ್ತಿರದ ಸಾಧನವು. ಧ್ಯಾನ ಯೋಗಿಯು ಹೊರಗಿನ ವಿಷಯಗಳನ್ನು ಕುರಿತು ಚಿಂತಿಸದೆ ಶರೀರವನ್ನು ಸ್ವಾಧೀನದಲ್ಲಿ ಇಟ್ಟುಕೊಂಡು ಪ್ರಾಣಾಯಾಮವನ್ನು ಮಾಡುತ್ತಾ ಇಂದ್ರಿಯ ಮನೋಬುದ್ಧಿಗಳನ್ನು ಹಿಡಿತದಲ್ಲಿ ಇಟ್ಟಿರಬೇಕು. ಹೀಗೆ ಧ್ಯಾನವನ್ನು ಮಾಡುತ್ತಿದ್ದರೆ ಪರಮಾತ್ಮನೇ ಯಜ್ಞಾದಿ ಕರ್ಮಗಳನ್ನು ಮಾಡುವವನು, ಕರ್ತೃರೂಪದಿಂದಲೂ ದೇವತಾರೂಪದಿಂದಲೂ ಅವನೇ ಅದನ್ನು ಅನುಭವಿಸುವವನು. ಅವನೇ ಎಲ್ಲಾ ಪ್ರಾಣಿಗಳ ಹೃದಯದಲ್ಲಿ ಇದ್ದುಕೊಂಡು ಕರ್ತೃತ್ವ ಭೋಕ್ತೃತ್ವಗಳಿಗೂ ಅರಿವುಗಳಿಗೂ ಸಾಕ್ಷಿಯಾಗಿರುವವನು ಎಂಬ ಜ್ಞಾನವು ಹುಟ್ಟಿ ಶಾಂತಿಯು ಉಂಟಾಗುತ್ತದೆ. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಕರ್ಮಸನ್ಯಾಸಯೋಗೋ ನಾಮ ಪಂಚಮೋಧ್ಯಾಯಃ.
ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.